35 ಲಕ್ಷ ಜನ ವ್ಯೂಸ್ ಬಂದಿರೋದು ನನಗೆ ಕೇವಲ 48 ಅವರ್ಸ್ನಲ್ಲಿ. ಯಾವ ಟೈಮಿಂಗ್ಸಿಗೆ ಅಪ್ಲೋಡ್ ಮಾಡಿದ್ದೀನಿ ಅಂತ ಹೇಳ್ತೀನಿ. ಅಪ್ಲೋಡ್ ಜೊತೆಗೆ ಇನ್ನೂ ಒಂದು ಪಾಯಿಂಟ್ ಇದೆ, ಏನಕ್ಕೆ ಈ ಥರ ವ್ಯೂಸ್ ಬರುತ್ತೆ ಅಂತ ಎಲ್ಲ ಹೇಳ್ತೀನಿ. ವಿಡಿಯೋ ಲಾಸ್ಟ್ವರೆಗೂ ನೋಡಿ, ಯಾರು ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ನಿಮಗೂ ಒಂದು ಸ್ವಲ್ಪ ಮೋಟಿವೇಶನ್ ಆಗುತ್ತೆ ನಾನು ಹೇಳೋ ಕಂಟೆಂಟಿಂದ. ಸೊ ಫ್ರೆಂಡ್ಸ್, ನೀವು ಯಾವುದೇ ರೀಲ್ ಅಪ್ಲೋಡ್ ಮಾಡಬೇಕಾದ್ರೆ ನಾನು ಅಪ್ಲೋಡ್ ಮಾಡಿದ ಟೈಮು ಹೇಳ್ತೀನಿ, ವೈರಲ್ ಆಗಿರೋ ಟೈಮು. ನಾನು ಸ್ಯಾಟರ್ಡೆ ಈವ್ನಿಂಗ್ 6:30ಗೆ ಇನ್ಸ್ಟಾಗ್ರಾಮ್ನಲ್ಲಿ ಒಂದು ರೀಲ್ಸ್ ಪೋಸ್ಟ್ ಮಾಡಿದೆ. ಅದು ಯಾವ ರೀಲ್ಸ್ ಅಂತ ಹೇಳ್ತೀನಿ, ಮತ್ತು ಅಲ್ಲಿ ಸ್ಕ್ರೀನ್ಶಾಟಲ್ಲಿ ತೋರಿಸ್ತೀನಿ ಎಷ್ಟು ಬಂದಿದೆ ವ್ಯೂಸ್ ಅಂತ ಇಲ್ಲಿವರೆಗೂ. ಸೊ ನಾನು ಸ್ಯಾಟರ್ಡೆ 6:30ಗೆ ಅಪ್ಲೋಡ್ ಮಾಡಿದ್ದು ವಿಡಿಯೋ ಮಾರ್ನಿಂಗ್ ಎದ್ದು ನೋಡಿದ್ರೆ ನಾನು 1.3 ಮಿಲಿಯನ್ಸ್ ಬಂದಿತ್ತು ವ್ಯೂಸು. ಸೊ ಈಗ ಎಷ್ಟಿದೆ ಟೈಮು, ಒಂದು 5 o'clock ಇದೆಯಾ, 5:30 ಏನೋ ಆಗಿದೆ. ಸೊ ಈಗ 3.5 ಮಿಲಿಯನ್ಸ್ ಆಗಿದೆ. ಇನ್ನೂ ಓಡ್ತಾನೇ ಇದೆ ವ್ಯೂಸು. ಇದು ಏನು ಕಾಮೆಂಟ್ಸ್ ಒಂದು 10,000, ಆ ಲೈಕ್ಸ್ 68,000 ಹೋಗ್ತಾನೇ ಇದೆ. ವ್ಯೂಸು 3.5 ಮಿಲಿಯನ್ ಇದೆ, ಅದು ಇನ್ನೂ ರನ್ನಿಂಗಲ್ಲೇ ಇದೆ. ವೀಕೆಂಡು ಸ್ಯಾಟರ್ಡೆ ಈವ್ನಿಂಗ್ ಹಾಕಿದ್ದು 6:30ಗೆ. ಸೊ ಇಲ್ಲಿವರೆಗೂ 48 ಅವರ್ಸ್ ಆಗಿದೆ, ಇನ್ನೂ 1 hour ಇದೆ. 6:30ಗೆ 47 ಅವರ್ಸ್ ಆಗಿದೆ. ಸೊ 3.5 ಮಿಲಿಯನ್ಸ್ ಆಗಿದೆ. ಸೊ ಆ ಟೈಮಿಂಗ್ಸ್ ಜೊತೆಗೆ ಅದು ಏನಕ್ಕೆ ಅಷ್ಟು ವ್ಯೂಸ್ ರನ್ ಆಗ್ತಾಯಿದೆ ಅಂದರೆ, ನಾನು ಟ್ರೆಂಡಿಂಗ್ ಟಾಪಿಕ್ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಸೊ ಅದಕ್ಕೆ ಈ ಥರ ಟ್ರೆಂಡ್ ಆಗ್ತಾಯಿದೆ, ಅದು ವೈರಲ್ ಆಗ್ತಾಯಿದೆ. ಸೊ ಟ್ರೆಂಡಿಂಗ್ ಟಾಪಿಕ್ ಏನಂದರೆ, ಸಡನ್ನಾಗಿ ನಮ್ಮದು ಗೂಗಲ್ ಡೈಲರು ಅದು ಅಪ್ಡೇಟ್ ಆಗಿದೆ, ಗೂಗಲ್ ಡೈಲರ್ ಅಪ್ಡೇಟ್ ಆಗಿದೆ. ಸೊ ಅದರಿಂದ ಸ್ವಲ್ಪ ಚೇಂಜಸ್ ಇದೆ. ಕಾಲ್ ಮಾಡಬೇಕಾದ್ರೆ ಆಪ್ಷನ್ಸ್ ಎಲ್ಲ ಸ್ವಲ್ಪ ತುಂಬ ಚೇಂಜಸ್ ಇದೆ. ಕೆಲವ್ರಿಗೆ ಅಡ್ಜಸ್ಟ್ ಆಗಿದೆ, ಕೆಲವ್ರಿಗೆ ಅಡ್ಜಸ್ಟ್ ಆಗಿಲ್ಲ. ಅಯ್ಯೋ ಮೊದಲ ಥರನೇ ಇದ್ದರೆ ಪರವಾಗಿರ್ತಾಯ್ತಾ ಅಂತೇಳಿ ಒನ್ ಡೇ ಆಗಿತ್ತು. ಒನ್ ಡೇ ಆದಮೇಲೆ ನಾನು ಆ ವೀಡಿಯೋ ಪೋಸ್ಟ್ ಮಾಡಿದ್ದು. ಸೊ ಅದರಿಂದ ಅವ್ರಿಗೆಲ್ಲರಿಗೂ ಸ್ವಲ್ಪ ತೊಂದರೆ ಇರೋದ್ರಿಂದ ಆ ಒಂದು ವೀಡಿಯೋ ಪೋಸ್ಟ್ ಮಾಡಿದ ತಕ್ಷಣ ಅವ್ರಿಗೆ ಅದು ಟ್ರೆಂಡಿಂಗ್ ಟಾಪಿಕ್ ಇತ್ತು. ಅಯ್ಯೋ ಇದು ಹಿಂಗೆ ಆಗೋಯ್ತಲ್ಲ, ಇದು ಹೆಂಗೆ ಚೇಂಜ್ ಮಾಡೋದು ಅಂತ ನೆನೆಸ್ಕೊತ ಆ ಟ್ರೆಂಡಿಂಗ್ ಟಾಪಿಕ್ನ ಮೇಲೆ ಕಂಟೆಂಟ್ ನಾನು ವೀಡಿಯೋ ರೀಲ್ ಮಾಡಿ ಹಾಕಿದ್ದು. ಮತ್ತು ಟೈಮಿಂಗ್ಸು 6:30ಗೆ. ಎಲ್ಲರೂ ಸೋಷಿಯಲ್ ಮೀಡ್ಯಾದಲ್ಲಿರೋ ಟೈಮಿಂಗ್ಸ್ ಅದು. ಯಾಕಂದರೆ ಬೆಳಗ್ಗೆ ಮಧ್ಯಾಹ್ನ ವರ್ಕಲ್ಲಿರ್ತಾರೆ, ಈವ್ನಿಂಗ್ ಆದರೆ ಸ್ವಲ್ಪ ಫ್ರೀ ಆಗಿರ್ತಾರೆ, ಮೊಬೈಲ್ ಯೂಸ್ ಮಾಡ್ತಾ ಇರ್ತಾರೆ, ಸೋಷಿಯಲ್ ಮೀಡ್ಯಾ ಯೂಸ್ ಮಾಡ್ತಾ ಇರ್ತಾರೆ. ಸೊ ಆ ಟೈಮಲ್ಲಿ ಟ್ರೆಂಡಿಂಗು ಪ್ಲಸ್ ಟೈಮಿಂಗ್ಸ್ ಎರಡೂ ಕನ್ವರ್ಟ್ ಆಗಿ ನನಗೆ ಆ ಒಂದು ವಿಡಿಯೋ ರೀಚ್ ಆಗಿದೆ, ವೈರಲ್ ಆಗ್ತಾಯಿದೆ. ಸೊ ಇಲ್ಲಿಗೆ 3.5 ಮಿಲಿಯನ್ಸ್ ಆಗಿದೆ. ಸೊ ನೋಡ್ತಾ ಇರೋರಿಗೆಲ್ಲ ಧನ್ಯವಾದಗಳು. ನನ್ನ ಚಾನಲ್ಗೆ ಗ್ರೋತ್ ಆಗೋ ಥರ ಮಾಡಿ. ಸೊ ಹಾಗೆ ಇನ್ಸ್ಟಾಗ್ರಾಮಲ್ಲಿ ನೋಡೋರು ಆ ಒಂದು ವೀಡಿಯೋಗೆ ನನಗೆ 3.5 ಮಿಲಿಯನಿಂದ ವ್ಯೂಸ್ ಏನೋ ಚೆನ್ನಾಗಿ ಬಂದಿದೆ ಸರಿ, ಬಟ್ ಫಾಲೋವರ್ಸು ಒಂದು 2,000 ಮಾತ್ರ ಬಂದಿದ್ದಾರೆ. ನಾನು ಆ ಒಂದು ವೀಡಿಯೋದಲ್ಲಿ ಕೊನೆಯಲ್ಲಿ ಇಷ್ಟ ಆದರೆ ಲೈಕ್ ಮಾಡಿ ಅಂದೆ. ಎಲ್ಲ ಲೈಕ್ ಮಾಡ್ತಾ ವೈರಲ್ ಆಗ್ತಾನೇ ಇದೆ. ನಾನು ಫಾಲೋ ಮಾಡ್ಕೊಳ್ಳಿ ಅಂತ ಹೇಳಿಲ್ಲ, ಬಟ್ ಯಾರು ಫಾಲೋನೇ ಮಾಡ್ಕೊತಾ ಇಲ್ಲ. ಒಂದು 2,000 ಜನ ಫಾಲೋ ಮಾಡ್ಕೊಂಡಿದ್ದಾರೆ. ಸೊ ಫಾಲೋ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮಲ್ಲಿರೋರು, ಯೂಟ್ಯೂಬಲ್ಲಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಲೈಕ್ ಮಾಡಿ. ಇದೇ ರೀತಿ ನಂಗೆ ಸಪೋರ್ಟ್ ಮಾಡ್ತಾಯಿರಿ, ನನಗೂ ಒಂದು ಮೋಟಿವೇಶನ್ ಸಿಗುತ್ತೆ ವಿಡಿಯೋ ಮಾಡೋದಕ್ಕೆ. ಜೈ ಹಿಂದ್, ಒಂದೇ ಮಾತರಂ.